ಹಾಗಾದ್ರೆ ವೇತನ ಹಿಂಬಾಕಿಯನ್ನು ಕೊಡಬೇಕಾಗಿತ್ತು, ಆದರೆ ಜಾರಿ ಅದರಿಂದಲೇ ಜಾರಿ ಆಗಲ್ಲ ಅಂತ ಹೇಳಿದ್ರಲ್ಲ. ವೇತನ ಪರಿಷ್ಕರಣೆ 1/3/23 ಜಾರಿಗೆ ಬರುತ್ತೆ ಅಂತ ಭಾಳ ಸ್ಪಷ್ಟವಾಗಿದೆ, ಗೆಜೆಟ್ ಆಗಿದೆ. ಅಲ್ಲಿ ಸರ್ ನೀವು ಪರಿಷ್ಕರಣೆ ಮಾಡಲ್ಲ ಅಂತ ಅನ್ನೋದು ಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ. ನೋಟಿಫಿಕೇಶನ್ ಆಗಿದ್ದು ಲೇಟ್ ಆಗಿದೆ, ಹಂಗಾಗಿ ಪರಿಷ್ಕರಣೆ ಮಾಡಕ್ ಬರಲ್ಲ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಹಿಂದಿನ ಸರ್ಕಾರ ತೀರ್ಮಾನ ತಗೊಂಡಿದ್ರಲ್ಲ, ಗೆಜೆಟ್ ಆಗಿದ್ದಲ್ಲ, ಅದಕ್ಕೆ ನಮ್ಮ ಸರ್ಕಾರ ಟಿಕೆಟ್ ಆಗಿದೆ. ಆಮೇಲೆ ಮುಖ್ಯಮಂತ್ರಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ 700 ಕೋಟಿ 14 ತಿಂಗಳು ಕೊಡ್ತೀವಿ, ಮುಂದೆ ಕೂತು ಮಾತಾಡೋಣ, ಇದಾಗ್ಬಿಡ್ಲಿ, ಅಸೆಂಬ್ಲಿ ಆಗಲಿ, ಅಸೆಂಬ್ಲಿ ಆದ್ಮೇಲೆ ಕೂತು ಮಾತಾಡೋಣ ಅಂತ ಹೇಳಿದ್ವಿ. ನಾವು ಒಂದು ಹೆಜ್ಜೆ ಮುಂದೆ ಬಂದಿದ್ದೀವಿ, ನೀವು ಒಂದು ಹೆಜ್ಜೆ ಮುಂದೆ ಬನ್ನಿ. ಆಮೇಲೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸ್ಟ್ರೈಕ್ ಎಲ್ಲ ಮಾಡಬಾರ್ದು ಅಂತ ಮುಖ್ಯಮಂತ್ರಿಗಳು ಅವರಿಗೆ ಮನವಿ ಮಾಡಿ, ಈಗ ಅವರು ನಾಳೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. 38 ತಿಂಗಳು ಕೊಡೋದೇ ಇಲ್ಲ ಅಂತ ನೀವೇನು ಹೇಳಿಲ್ಲ ಅಲ್ಲ, ಅಂದ್ರೆ ಸ್ಟೇಜ್ ಬೈ ಸ್ಟೇಜ್ ಪರಿಷ್ಕರಣೆ ಆಗಿದ್ದು ಯಾವತ್ತು, ಜಾರಿ ಆಗಿದ್ದು ಯಾವತ್ತು? 17/3/23 ಪರಿಷ್ಕರಣೆ ಆಯಿತು, ತೀರ್ಮಾನ ತಗೊಂಡು ಜಾರಿ ಮಾಡಿದ್ದು ಅದು ಹಿಂದೆ ರೆಸ್ಟ್ರಾಸ್ಪೆಕ್ಟಿವ್ 1/3/23 ಜಾರಿಗೆ ಬರುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಬಿಡ್ರ ಮರ ಹೇಳ್ತಾನೆ, ಎಷ್ಟಲ್ಲಿ ಹೇಳ್ತಾರೆ ಬಿಡ್ರ, ಅದನ್ನೇ ಹೇಳ್ತಾರೆ ಅವರು. ಮತ್ತೆ ಅವರು 1 ದಿನಗಳ ಅವಕಾಶ ಕೊಟ್ಟಿದ್ದಾರೆ. ನಾಳೆ ಬೇಡ, ನಾಳೆ ಹಿಯರಿಂಗ್ ಆಗುತ್ತೆ ಮುಖ್ಯ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಅಂತ ಸರ್ಕಾರದ ಗಮನಕ್ಕಿದೆಯಾ? ಸರ್ಕಾರ ಇದ್ರ ಬಗ್ಗೆ ಏನಾದರೂ ಮನವರಿಕೆ ಮಾಡೋದು ಕೆಲಸ ಮಾಡುತ್ತಾ? ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ, ನನ್ನ ಗಮನಕ್ಕೆ ತಂದರು. ಈ ಥರ BL ಹಾಕಿದ್ರು, 2 ದಿನ ಆದಮೇಲೆ ಮತ್ತೆ ಅಲ್ಲಿ ಕೋರ್ಟ್ ಏರ್ಬೋದು. ಸರ್ ಈಗ ಸರ್ ಎಸ್ಮಾ ಜಾರಿ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ, ನೀವು ಎಸ್ಮಾ ಜಾರಿ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ? ಅದನ್ನು ಅಲ್ಲಲ್ಲ, ಒಂದು ನಿಮಿಷ, ಅದನ್ನು ಹೈಕೋರ್ಟ್ನ ಅಬ್ಜೆಕ್ಷನ್ ಆಗಿದೆ. ನೀವು ಎಸ್ಮಾ ಜಾರಿ ಮಾಡಿ ನಾಳೆ ಅವ್ರು ಹೋರಾಟ ಮಾಡಿದ್ರೆ ನಾವು ಸಾರಿಗೆ ಬಸ್ಗಳನ್ನು ನಾವು ಪರ್ಯಾಯ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ? ಎಸ್ಮಾ ಇದು ಹಿಂದೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಲ್ಲ, ಆವಾಗಲಿಂದನೂ ಇದೆ, ಇದೇನು ಹೊಸದೇನಲ್ಲ. ಅಲ್ಲ, ಹೈಕೋರ್ಟ್ನವರು ಇದ್ರ ಬಗ್ಗೆ ಎಸ್ಮಾ ಕಾನೂನು ಹಿಂದೆ 2015ರಲ್ಲಿ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಲ್ಲ, ಆಗಲೇ ಜಾರಿಗೆ ಬಂತು. ಇದನ್ನು ಮುಂದುವರಿಸ್ತೀರಾ? ನಾಳೆಯಿಂದ ಈಗ ಯಾರು ಹೋರಾಟಕ್ಕೆ ಆರಂಭ ಮಾಡಿದ್ರೆ ನೀವು ಅವ್ರ ಕೋರ್ಟು ಡೈರೆಕ್ಷನ್ ಮೇಲೆ ಅವರು ಸ್ಟ್ರೈಕ್ ಮಾಡೋಕ್ಕಾಗಲ್ಲ, ಅವರು ಮುಂದಕ್ಕೆ ಹಾಕಿ ಅಂತ ಹೇಳಿದ್ದಾರೆ. ಆಮೇಲೆ ಇದು ಸೌಹಾರ್ದಯುತವಾಗಿ ನಾವು ಅವರು ಕೂತ್ಕೊಂಡು ಮಾತಾಡಿ ಸೆಟಲ್ಮೆಂಟ್ ಮಾಡ್ಕೋಬೇಕು. ಮುಖ್ಯಮಂತ್ರಿಗಳು ಅದನ್ನೇ ಅವರೆಲ್ಲ ಹೇಳಿದ್ದಾರೆ. ಸೆಷನ್ ಆದ್ಮೇಲೆ ಇನ್ನೊಂದ್ಸಲಿ ಕೂತು ಮಾತಾಡೋಣ ಅಂತ ಹೇಳಿದ್ದಾರೆ. ಸರ್ ಈಗ ಕೋರ್ಟ್ ಒಂದಿನಕ್ಕೆ ಮಾತ್ರ ಮುಷ್ಕರ ಮುಂದುವರೆದ್ರೆ ಪರ್ಯಾಯ ಬಸ್ ವ್ಯವಸ್ಥೆ ಏನಾದ್ರು ಇದೆಯಾ ಸರ್ ಸರ್ಕಾರದಿಂದ ಸಾರ್ವಜನಿಕರಿಗೆ? 2 ದಿನ ಮುಂದಕ್ಕೆ ಹಾಕಿದ್ದಾರೆ. ನಾವು ಅವ್ರು ಸ್ಟ್ರೈಕ್ ಮಾಡಿದರೆ ನಾವು ಏನೇನು ಪ್ರಿಕಾಷನರಿ ಮೇಜರ್ಸ್ ತಗೋಬೇಕಾಗಿತ್ತು ಅದೆಲ್ಲ ಕೂಡ ನಾವು ತಗೊಂಡಿದ್ದೀವಿ. ಪರ್ಯಾಯ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದಾರೆ ಸರ್? ಎಲ್ಲ ಮಾಡ್ತೀವಿ ಸರ್. ಸಂಘಟನೆ ಚುನಾವಣೆ ಮಾಡ್ತೀರಾ ಮಾಡಲ್ವಾ ಸರ್? ನಿಮ್ಗೆ ಕೇಳಬೇಕು, ಡಿಮ್ಯಾಂಡ್ ಕೂಟದ್ದು ಮಾಡಬೇಕು ಅಂತ. 96ರಲ್ಲಿ ಎಲೆಕ್ಷನ್ ಆಗಿದ್ದು ಇನ್ನೊಂದು ಆಗಿಲ್ಲ ಮಾಡಿ ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ರು, ನಮಗೂ ಒತ್ತಾಯ ಮಾಡಿದ್ರು. ಅದ್ರ ಬಗ್ಗೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿ. ಸರ್ ರಾಹುಲ್ ಗಾಂಧಿ ಅವರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಚುರುಕು ಮುಟ್ಟಿದ ಕಾರಣಕ್ಕೋಸ್ಕರ ಸಭೆ ಕರೆದು ಚರ್ಚೆ ಮಾಡಿದ್ದೀರಿ. ರಾಹುಲ್ ಗಾಂಧಿ ಅವರ ಸಭೆ ಮುಂದೂಡಲಾಗಿದೆ, ಹೀಗಾಗಿ ಇವ್ರ ಸಭೆನ ಮುಂದೂಡ್ತಾರೆ ಅಂತ. ಅಲ್ಲಿ ಸುರೇನ್ ಅವರು ಹೀರೋಗಿದ್ದರಿಂದ, ಶಿವು ಸುರೇನ್ ತಾನೆ, ಹೀರೋಗಿದ್ದರಿಂದ ರಾಹುಲ್ ಗಾಂಧಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು. ಆಮೇಲೆ ಇದೇನು ಮೊದಲನೇ ಸಲ ಕರೆದಿರೋದು, ಮುಖ್ಯಮಂತ್ರಿಗಳು 4 ಸಲ ಕರೆದಿದ್ದಾರೆ 2 ವರ್ಷದಲ್ಲಿ, 4 ಸಲ ಕರೆದಿದೆ. ಅದಕ್ಕೂ ಇದಕ್ಕೆ ಸಂಬಂಧ 4 ಸರಿನೂ ಬಗೆಹರಿದಿಲ್ಲ ಅಂತ ಸರ್, ಅಷ್ಟೇ 4 ಸರಿನೂ ಬಗೆಹರಿದಿಲ್ಲ ಅಂತ. ಈವನ್ ಟೇಕ್ ಫಂಡ್ಸ್ ಇರಬೇಕು ಅಲ್ವಾ? ನಾವು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಬಂದಾಗ ಅವರು ಒಂದು ಹೆಜ್ಜೆ ಮುಂದೆ ಬರಬೇಕು. ಅವರು ಒಂದಕ್ಕೆ ಸ್ಟಿಕಾನ್ ಆದರೆ ನಾವು ಒಂದಕ್ಕೆ ಸ್ಟಿಕಾನ್ ಆದರೆ ಹಗ್ಗ ಎಳೆದು ಏನಾಗುತ್ತೆ ಮುರಿದು ಹೋಗುತ್ತೆ. ಅದಕ್ಕೆ ನಾವು ಫ್ಲೆಕ್ಸಿಬಲ್ ಇದ್ದೀವಿ, ಅವರು ಸ್ವಲ್ಪ ಫ್ಲೆಕ್ಸಿಬಲ್ ಇದ್ದರೆ ಬೇಗ ತೀರ್ಮಾನ ಆಗುತ್ತೆ. ಸರ್ ಈಗ ಸರ್ಕಾರದಿಂದ ಏನಾದರೂ ಮನ ಇದೆ, ಊಟ 214 ಇದಾವೆ. ಜಾಯಿಂಟ್ ಆಮೇಲೆ ಊಟ ಬಂದಿದ್ರು. ಮುಖ್ಯಮಂತ್ರಿಗಳು ಸಭೆ ಅಧ್ಯಕ್ಷತೆ ವಹಿಸಿದ್ರು. ನಮ್ಮ KSRTC ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ನಿರ್ಮಾಣವರು, ನಮ್ಮ ಎಲ್ಲ ಕಾಗೆಯವರು ಅಧ್ಯಕ್ಷರು ಎಲ್ಲರೂ ಕೂಡ ಇವತ್ತು ಸಭೆಯಲ್ಲಿದ್ದರು. ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಇದ್ದರು. ಅವರು 38 ತಿಂಗಳ ವೇತನವನ್ನು ಕೊಡಬೇಕು ಅಂತ, ವೇತನ ಪರಿಷ್ಕೃತ ವೇತನ ಕೊಡಬೇಕು ಅಂತ ಅವರ
ಆಮೇಲೆ ನಮ್ಮ ಏಕ ಸದಸ್ಯರ ಸಮಿತಿ ಒಂದು ಮಾಡಿದರು ಶ್ರೀನಿವಾಸ ಮೂರ್ತಿಯವರು. ಅವರು ನಮ್ಮ KSRTC MD ಆಗಿದ್ದರು ಮತ್ತು ಟ್ರಾನ್ಸ್ಪೋರ್ಟ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಗಿ ಕೆಲಸ ಮಾಡಿದಂಥವರು. ಅವರ ಒಂದು ಸಮಿತಿ ಶಿಫಾರಸಂತೆ ಆಡಿಯೋ ಬರ್ತಾಯ್ತಾ? 10,000 ಕೋಟಿಯಷ್ಟು ಕೋವಿಡ್ ಸಮಯದಲ್ಲಿ ನಾವು ಕಾರ್ಪೊರೇಷನ್ಗೆ ಸ್ಯಾನಿಟೈಸರು ಮತ್ತು ಬೇರೆ ಬೇರೆ ಡೀಸಲು ಇದಕ್ಕೆಲ್ಲ ಹೇಳಿ ಅವರು 1/3/23 ಪರಿಷ್ಕರಣೆ ಆಗಬೇಕು ಅಂತ ಅವಾಗ ಆದೇಶ ನಮ್ಮ ಸರ್ಕಾರ ಮಾಡಿತ್ತು. ಅದರ 1/3/23 ಆದೇಶವನ್ನು ಪರಿಗಣಿಸಿ ಶ್ರೀನಿವಾಸ ಮೂರ್ತಿಯವರು ಕೋವಿಡ್ ಇದ್ದ ಸಂದರ್ಭದಲ್ಲಿ 17/3 ಅಂದರೆ 1/1/22ರಿಂದ 12 ತಿಂಗಳ 14 ತಿಂಗಳು ಕೊಡಿ ಅಂತ ಅವರು ಹೇಳಿದ್ದಾರೆ. ಅದರ ಪ್ರಕಾರ 718 ಕೋಟಿ ಎಷ್ಟು ಆಗುತ್ತೆ ಅದನ್ನು ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಅವರು ಸಂಘಟನೆಯವರು ಇಲ್ಲ ನಮಗೆ 30 ತಿಂಗಳು 28 ತಿಂಗಳು ಕೊಡಬೇಕು ಮತ್ತು 24ರಿಂದ ಪರಿಷ್ಕರಣೆ ಆಗಬೇಕು ಅಂತ ಅವರು ಹೇಳಿದ್ದಾರೆ. ಮತ್ತು ಎರಡನೇದಾಗಿ ಊಟ ಇನ್ನೊಂದು 7 ಸಂಘ ಸಂಸ್ಥೆಗಳ ದಂಡ ಅವ್ರಿಗೆ ಚುನಾವಣೆ 1996ರಲ್ಲಿ ಚುನಾವಣೆ ಆಗಿದ್ದು ಬೇಗ ಚುನಾವಣೆ ಮಾಡಿ ಅಂತ ಅವರ ಪ್ರಬಲ ಒಂದು ಬೇಡಿಕೆ. ಆಮೇಲೆ ಎರಡನೇದು ಸಮಾನ ವೇತನ ಕೊಡಿ ಅಂತ ಅವರು ಕೇಳ್ತಾ ಇದ್ದಾರೆ. ಈ 4 ವರ್ಷಕ್ಕೊಮ್ಮೆ ಈ ಜಂಜಾಟ ಎಲ್ಲ ಬೇಡ, ನಮಗೆ ಸಮಾನ ವೇತನ ಕೊಡಿ, ಸರ್ಕಾರಿ ನೌಕರರಿಗೆ ಏನು ಸ್ಯಾಲರೀಸ್ ಕೊಡ್ತೀರೋ ಅದನ್ನು ನಮಗೆ ಕೊಡಿ ಅಂತ ಅವರು ಕೂಡ ಕೇಳಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು 14 ತಿಂಗಳು ಅಂದರೆ 1/1/22ರಿಂದ 14 ತಿಂಗಳ ಕಾಲ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ. ಹರಿಹರ್ ಸರ್ ಅದು 14 ತಿಂಗಳು ಒಪ್ಪಿಕೊಂಡಿದ್ದಾರೆ. ಮತ್ತು ಚುನಾವಣೆ ಕೂಡ ಆದಷ್ಟು ಬೇಗ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಮಾನ ವೇತನದ ಬಗ್ಗೆ ಕೂಡ ಅದನ್ನು ಮ್ಯಾನಿಫೆಸ್ಟೋದಲ್ಲೂ ಕೂಡ ಇತ್ತು, ಇಷ್ಟು ಸಮಯ ಇದೆ ಮುಂದಕ್ಕೆ ಹೋಗೋಣ ಅಂತ ಹೇಳಿದ್ದಾರೆ, ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಇವತ್ತಿದ್ದು. ಈಗ ಅವರು ಹೋರಾಟಕ್ಕೆ ನಾಳೆ ಅವ್ರ ಪ್ರತಿಭಟನೆ ಈಗ ನಾಳೆ ಪ್ರತಿಭಟನೆಗಳು ಕೂಡ ನಮ್ಮ ಮುಷ್ಕರನ ವಾಪಸ್ ಪಡೆಯಲ್ಲ ಅಂತ ಹೇಳಿದ್ರು. ಏನಂತ ಹೇಳಿದ್ದಾರೆ? ಇಲ್ಲ, ಎರಡನೇ ಬಣ ಅವರು ಧರಣಿಗೆ ಗೊತ್ತಿದ್ದಾರೆ. ಅವರು ಮುಷ್ಕರದಲ್ಲಿ ಪಾಲ್ಗೊಂಡಿಲ್ಲ ಅಥವಾ ಮುಷ್ಕರ ಮಾಡ್ತೀವಿ ಅಂತಲೂ ಹೇಳಿಲ್ಲ ಅಂತ ಅವರು ಧರಣಿಗೆ ಗೊತ್ತಿದ್ದಾರೆ. ಈಗ ಇವರು ನಿಮ್ಗೇನು ಹೇಳಿದಾರೋ ಗೊತ್ತಿಲ್ಲ. ನಾವು ಒಳಗಡೆ ಮೀಟಿಂಗಲ್ಲಿದ್ವಿ. ನಾನು ಮುಷ್ಕರ ಕೈ ಬಿಡಲ್ಲ, ಅರಿಯರ್ಸನ್ನು ಕೊಡ್ತೀವಿ ಅಂತ ಹೇಳಿದ್ರು ಇವತ್ತಿನ ಸಭೆಯಲ್ಲಿ. ಆದರೆ ನಾವು 38 ತಿಂಗಳ ಅರಿಯರ್ಸ್ ಬೇಡಿಕೆಯನ್ನು ಇಟ್ಟಿದ್ವಿ. ಹೇಳಿದ್ರಲ್ಲ ಅದನ್ನ. ಹಾಗಾಗಿ ನಾವು ಮುಷ್ಕರವನ್ನು ಮುಂದುವರಿಸ್ತೀವಿ ಅಂತ ನಾಳೆ ಮುಷ್ಕರ ಮಾಡ್ತೀವಿ ಅಂತ ಹೇಳಿದ ಸರ್. ನಮ್ಮದು 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗುತ್ತೆ. 20ರಲ್ಲಿ ಆಗಬೇಕಾಗಿತ್ತು. 20ರಲ್ಲಿ ನಾನಾ ಕಾರಣದಿಂದ ಹಿಂದಿನ ಸರ್ಕಾರ ಮಾಡಿರಲಿಲ್ಲ. ಆಮೇಲೆ ಅವರು 17/3/23ರಲ್ಲಿ ಒಂದು ತೀರ್ಮಾನ ತಗೊಂಡು 1/3/23ರಿಂದ ಅಂತ ತೀರ್ಮಾನ ಆಗಿದೆ. ವೇತನ ಪರಿಷ್ಕರಣೆ 1/3/23ರಿಂದ ಜಾರಿಗೆ ಬರುತ್ತೆ ಅಂತೇಳಿ ಹಿಂದಿನ ಸರ್ಕಾರ ತೀರ್ಮಾನ ಮಾಡಿದೆ. 1/3/23ರಿಂದ ಜಾರಿ ಆಗುತ್ತೆ ವೇತನ ಪರಿಷ್ಕರಣೆ ಅಂತ ಹಿಂದಿನ ಸರ್ಕಾರನೇ ತೀರ್ಮಾನ. ಅಂದ್ರೆ 4 ವರ್ಷ ಆಗತ್ತಾಗ ನೀವು ಮಾಡಲ್ಲ ಅಂತ ಹೇಳ್ತಿದ್ದೀರಾ? ಹಿಂದಿನ ಸರ್ಕಾರ ಏನು ತೀರ್ಮಾನ ಮಾಡಿದಾರೋ ಅದಕ್ಕೆ ಸ್ವೀಕಾರನಾಗಿದ್ದಾರೆ. ಅವಾಗ ನೀವು 4 ವರ್ಷ ತನಕ ಮಾಡಕ್ಕೆ ಬರಲ್ಲ ಅಂತ ನಂಗಿದ್ರೆ ಅಲ್ಲ, ಪರಿಷ್ಕರಣೆ ಆದೇಶ ಆಗಿರ್ತಕ್ಕಂಥದ್ದು ಗೆಜೆಟ್ ಆಗಿರ್ತಕ್ಕಂಥದ್ದು 17/3/2023 1/3/23ರಿಂದ ಅಂತ 1/3/23ರಿಂದ 2 ವರ್ಷ ಆಗಿದೆ. ಪರಿಷ್ಕರಣೆ ಹಿಂದಿನ ಸರ್ ಈಗ ಆಗಿರ್ತಕ್ಕಂಥ ಓಕೆ 23ರಲ್ಲಿ